ಜೈಲು ಸೇರುವ ಆತಂಕದಲ್ಲಿದ್ದಾರೆ ಕೋಲಾರ ವಿಭಾಗದ ಎಸಿಗಳು. ಯಾವ ಕಾರಣಕ್ಕಾಗಿ ಯಾವ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ? ಇದು ಜಿ ಕನ್ನಡ ನ್ಯೂಸ್ ಬಿಚ್ಚಿಡುತ್ತೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಹಾಗಾದ್ರೆ ಏನ್ ಪ್ರಕರಣ ಇದು ನಿಮ್ಮ ಜಿ ಕನ್ನಡ ನ್ಯೂಸ್ನ ಮೆಗಾ ಎಕ್ಸ್ಕ್ಲೂಸಿವ್. ಅರೆ ನ್ಯಾಯಿಕ ಪ್ರಕರಣಗಳಲ್ಲಿ ಎಸಿಗಳು ಡೀಲ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಜೈಲು ಸೇರುವ ಆತಂಕದಲ್ಲಿದ್ದಾರೆ ಕೋಲಾರ ವಿಭಾಗದ ಎಸಿ ನೇತೃತ್ವದ ಅರೆ ನ್ಯಾಯಿಕ ನ್ಯಾಯಾಲಯಗಳ ಮೇಲೆ ಈಗ ಕಣ್ಗಾವಲು ಇಡಲಾಗಿದೆ. ಪ್ರಕರಣ ತಂಡ ಈಗಾಗಲೇ ರಚನೆ ಆಗಿದೆ. ಪ್ರಕರಣ ಬೆಳಕಿಗೆ ಬಂದಿದೆ. ಹಣ ಪಡೆದು ಎಸಿಗಳು ಸರ್ಕಾರಿ ಜಮೀನನ್ನ ಭೂಗಳ್ಳರಿಗೆ ನೀಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಪತ್ತೆಯಾಗಿದೆ. ಅರೆ ನ್ಯಾಯ ಪ್ರಕರಣಗಳನ್ನು RCCMS ತಂತ್ರಾಂಶದ ಮೂಲಕ ನಿರ್ವಹಿಸಬೇಕು. ಅರೆ ನ್ಯಾಯಿಕ ಪ್ರಕರಣಗಳ ಮಾಹಿತಿಯನ್ನು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕು. ಆದರೆ ಎಸಿಗಳು ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡದೆ ಮರೆಮಾಚಿರೋದು ಪತ್ತೆಯಾಗಿದೆ ತನಿಖೆಯಲ್ಲಿ. ಇದಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ರು ಅಂತೇಳಿ, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಈ ಎಸಿಗಳು ಭಾಗಿಯಾಗಿದ್ರು ಅಂತ ಪ್ರತಿಯೊಂದು ಡೀಟೇಲ್ ಅನ್ನು ನೋಡ್ತಾ ಹೋಗೋಣ. ನೋಡಿ, ಈ ಕುರಿತು ಹಲವು ದೂರುಗಳು ಕೂಡ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ದೂರು ಹೋಗಿರುತ್ತೆ. ಅದರ ಹಿನ್ನೆಲೆಯಲ್ಲಿ KS ಅಧಿಕಾರಿ ಡಿ ರಾಜೇಶ್ ನೇತೃತ್ವದಲ್ಲಿ ತನಿಖಾ ತಂಡ ರಚನೆ ಆಗತ್ತೆ. ತನಿಖಾ ತಂಡದಲ್ಲಿ 7 ಅಧಿಕಾರಿಗಳು ಸದಸ್ಯರಾಗಿ ನಿಯೋಜನೆ ಮಾಡಲಾಗತ್ತೆ. ಕೋಲಾರ ಎಸಿಗಳು ವಿಚಾರಣೆ ನಡೆಸಿರುವಂಥ ಎಲ್ಲ ಪ್ರಕರಣಗಳ ತನಿಖೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಮಂದಿ ಅಂದರೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ತನಿಖಾ ತಂಡದ ವರದಿಯಲ್ಲಿ ಶಾಕಿಂಗ್ ವಿಚಾರ ಈಗ ಹೊರಬಿದ್ದಿದೆ. ರಾಜೇಶ್ ನೇತೃತ್ವದ ತನಿಖಾ ವರದಿಯಲ್ಲಿ ಎಸಿಗಳ ಕಳ್ಳಾಟ ಬಟ ಬಯಲಾಗ್ತಾ ಇದೆ. ಕೋಲಾರ ಎಸಿ ಮಾಡಿರುವಂತಹ ಅಕ್ರಮಗಳ ಪತ್ತೆಯನ್ನು ಈಗ ತನಿಖಾ ತಂಡ ಹೊರಗಡೆ ತಂದಿರುವಂಥದ್ದು. ಭೂ ಪ್ರಕರಣಗಳನ್ನು RCCMS ತಂತ್ರಾಂಶದಲ್ಲಿ ದಾಖಲಿಸದೆ ಇವರು ಕಳ್ಳಾಟವನ್ನು ನಡೆಸ್ತಾ ಇದ್ರು ಅನ್ನೋದು. ಅಧಿಕಾರಿಗಳೇ ಭೂಗಳ್ಳರ ಜೊತೆ ಡೀಲ್ ಕುದುರಿಸೋದು ಪತ್ತೆಯಾಗಿದೆ. ಹಾಗಾದ್ರೆ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಂಧನ ಆಗುವಂಥ ಸಾಧ್ಯತೆ ಇದೆ. ಸೊ ರಾಜ್ಯದ ಎಲ್ಲ ಅಸಿಸ್ಟೆಂಟ್ ಕಮಿಷನರ್ ಮೇಲೆ ಈಗ ಹದ್ದಿನ ಕಣ್ಣು ಇಡಲಾಗ್ತಾ ಇದೆ. ಸರ್ಕಾರಿ ಭೂಮಿ ಉಳಿಸಲು ರಾಜೇಂದ್ರ ಕಟಾರಿಯಾ ಪಣವನ್ನು ತೊಟ್ಟಿದ್ದಾರೆ. ಸೊ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಅವರು ಯಾವ ರೀತಿಯಾಗಿ ಗೊತ್ತಿಲ್ಲದ ಹಾಗೆ ಅದನ್ನು ನೋಡಿ ತಂತ್ರಾಂಶದಲ್ಲಿ ಅಂದರೆ ಒಂದು ಕಂಪ್ಯೂಟರಲ್ಲಿ ಅದೆಲ್ಲ ಕೂಡ ದಾಖಲೆಯನ್ನು ಇವರು ಇಡಬೇಕಾಗತ್ತೆ. ಅಲ್ಲಿ ಇಲ್ಲವೇ ಇಲ್ಲ. ಅನುಮಾನ ಬರುತ್ತೆ, ಒಂದು ತನಿಖಾ ತಂಡ ರಚನೆ ಆಗುತ್ತೆ. ಅದರಲ್ಲಿ ಇವರ ಕಳ್ಳಾಟ ಬಟ ಬಯಲಾಗಿರುವಂಥದ್ದು ನಿಮ್ಮ ಜಿ ಕನ್ನಡ ನ್ಯೂಸ್ ಈ ಒಂದು ವರದಿಯನ್ನು ಬಿಚ್ಚಿಡ್ತಾ ಇದೆ. ಸೊ ಹಂಗಾಗಿ ಸದ್ಯದಲ್ಲೇ ಬಂಧನ ಆಗುವಂತಹ, ಜೈಲಿಗೆ ಸೇರುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮತ್ತೊಮ್ಮೆ ಮರು ತನಿಖೆ ಆಗ್ತಾ ಇದೆ. ಹಾಗಾದರೆ ಯಾವ ರೀತಿಯಾಗಿ ಇವರು ಕಳ್ಳಾಟಕ್ಕೆ ಮುಂದಾಗಿದ್ರು, ಯಾರ ಜೊತೆ ಈ ರೀತಿಯಾಗಿ ಡೀಲ್ ಮುಗಿಸಿದ್ರು ಅನ್ನುವಂಥ ಪ್ರಶ್ನೆ ಈಗ. ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂಥೇಳಿ. ಅಧಿಕಾರದಲ್ಲಿದ್ದೀವಿ ಅಂತ ಹೇಳಿದ್ರೆ ಏನು ಬೇಕಾದರೂ ಮಾಡಬಹುದಾ, ಹೆಂಗೆ ಬೇಕಾದರೂ ಆಟ ಆಡಬಹುದಾ? ಯಾರಿಗೆ ಸೇರಬೇಕು ಅವರಿಗೆ ಸೇರ್ತಾ ಇಲ್ಲ. ಇವರಿಗೆ ಏನು ಬೇಕು ಅಂದರೆ ಯಾರಿಗೆ ಬೇಕು ಅವರಿಗೆ ಆ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನುವಂಥ ಆರೋಪ ಬಹಳ ಗಂಭೀರ ಆರೋಪ ಇದು. ಕೋಟ್ಯಾಂತರ ರೂಪಾಯಿ ಡೀಲ್ ಆಗಿದೆ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಅವರು. ಪ್ರಸನ್ನ ಅವರೇ, ಬಹಳ ದೊಡ್ಡ ಗಂಭೀರ ಪ್ರಕರಣನೇ ಆಗತ್ತೆ. ತನಿಖೆಯಲ್ಲಿ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಸದ್ಯದಲ್ಲೇ ಎಸಿಗಳನ್ನು ಅರೆಸ್ಟ್ ಮಾಡುವಂಥ ಅಥವಾ ಬಂಧನ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ರು, ಹೇಗೆ ಮೋಸ ಮಾಡಿದ್ರು ಅಂತ? ಹೇಮಕುಮಾರ್, ನಮ್ಮ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆಗಳಿದೆ. ದಾಖಲೆಗಳೊಂದಿಗೆ ಈ ವಿಚಾರವನ್ನು ನಾವು ಬಯಲು ಮಾಡಿರುವಂಥದ್ದು. ಇದು ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾಕೆಂತಂದರೆ ಎಸಿಗಳಿದಾರಲ್ಲ, ಯಾವುದೇ ಭೂ ವ್ಯಾಜ್ಯಗಳು ವಿವಾದಗಳು ಬಂದ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ತೆರಳುವ ಮೊದಲು ಅವರು ಎಸಿ ಕೋರ್ಟ್ಗೆ ಹೋಗಬೇಕಾಗತ್ತೆ. ಭೂ ಮಾಲೀಕರಾಗಿರ್ಬೋದು ಅಥವಾ ರೈತರು. ಇಂಥ ಸಂದರ್ಭದಲ್ಲಿ ಈ ಎಸಿಗಳು ಏನು ಮಾಡ್ತಾರೆ ಅಂದರೆ, ಯಾರು ಹೆಚ್ಚಿನ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರ ಪರ ಹಲವು ಆದೇಶಗಳನ್ನು ಕೊಟ್ಟಿರುವಂಥದ್ದು. ಹಲವು ಪ್ರಕರಣಗಳು ಈಗ ಬೆಳಕಿಗೆ ಬಂದಿರುವಂಥದ್ದು.
ಈ ಪೈಕಿ ಅತ್ಯಂತ ಒಂದು ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಕೋಲಾರ AC ಉಪವಿಭಾಗದಲ್ಲಿ ಏನಾಗಿದೆ ಅಂತಂದರೆ ಸರ್ಕಾರಿ ಜಮೀನುಗಳು, ಕೆರೆ ಮತ್ತು ಖರಾಬು ಜಮೀನುಗಳು, ಇವೆಲ್ಲ ಏನು ಸರ್ಕಾರಿ ಜಮೀನುಗಳಿದೆ ಅವೆಲ್ಲ ಸೇರಿ ಅವೆಲ್ಲವನ್ನು ಕೂಡ ಖಾಸಗಿ ಬಿಲ್ಡರ್ಗಳಿಗೆ ಮಾಡಿಕೊಟ್ಟಿರುವಂಥದ್ದು ಪತ್ತೆಯಾಗಿರುವಂಥದ್ದು. ಸರ್ಕಾರಿ ಜಮೀನುಗಳನ್ನೇ ಕೊಟ್ಟುಬಿಟ್ಟಿದ್ದಾರೆ ಬಿಲ್ಡರ್ಗಳಿಗೆ. ಇದು ಪತ್ತೆಯಾದ ನಂತರ ರಾಜ್ಯದ ಎಲ್ಲ AC ಕಚೇರಿಗೂ ಕೂಡ ತನಿಖೆಯನ್ನು ಆರಂಭಿಸಿರುವಂಥದ್ದು. AC ಕೋರ್ಟ್ ಅಂದರೆ ಏನು? ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಕೋರ್ಟ್ ಇರುತ್ತೆ. ಆ ಕೋರ್ಟ್ ತನಿಖೆಯನ್ನು ಮಾಡಬೇಕಾಗುತ್ತೆ, ದಾಖಲೆಗಳನ್ನು ಕೊಡಬೇಕಾಗ್ತದೆ. ಇದಕ್ಕೂ ಮೊದಲು ಅವರು RC ನೋಡಿ ಒಂದು ಆನ್ಲೈನ್ ಪ್ರಕ್ರಿಯೆಯನ್ನು ಮಾಡಬೇಕಾಗ್ತದೆ. ಅದನ್ನು RCCMS ತಂತ್ರಾಂಶ ಅಂತ ಕರೀತಾರೆ. ಅದು ಹೇಗಪ್ಪ ಅಂದರೆ ಆ ಪ್ರಕರಣ ಸಂಬಂಧಪಟ್ಟಂಥ ಅಂಶಗಳನ್ನು ನೋಟಿಸ್ ಕೊಟ್ಟಿರುವಂಥದ್ದು, ವಾದ ಪ್ರತಿವಾದದ ಮಾಡಿರುವಂಥ ನೋಟಿಸ್ಗಳಾಗಿರುವಂಥದ್ದು, ದಾಖಲೆಗಳಾಗಿರುವಂಥದ್ದು, ಆ ಪ್ರಕರಣ ಇಂಥ ಪ್ರಕರಣ ಅಂತ ಈ ಒಂದು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅವ್ರು ಅಪ್ಲೋಡೇ ಮಾಡೋದಿಲ್ಲ. ಇವರ ಹಂತದಲ್ಲಿ ಅದನ್ನು ಮುಚ್ಚಿಟ್ಟು ತನಿಖೆಯನ್ನು ಇವರು ಏನಂದರೆ ಇವರು ಆ ಕೋರ್ಟ್ನ ಒಂದು ಏನು AC ಕೋರ್ಟ್ನ ನಡೆಸ್ತಾರೆ. ಅವರಿಗೆ ಯಾರು ಫೇವರ್ ಮಾಡ್ತಾರೆ ಅವರಿಗೆ ಜಡ್ಜ್ಮೆಂಟ್ಗಳನ್ನ ಕೊಡುವಂಥದ್ದು ಗೊತ್ತಾಗಿರುವಂಥದ್ದು. ಈ ಕುರಿತಂತೆ ಗಂಭೀರವಾದ ಪ್ರಕರಣವನ್ನು ವಿಶೇಷ ತನಿಖಾ ದಳವನ್ನು ರಚಿಸಿರುವಂತಹ ರಾಜೇಂದ್ರ ಕಟಾರಿಯಾ ಅವರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರ ಈ ತಕ್ಷಣ ಅದನ್ನು ಆದೇಶವನ್ನು ಮಾಡ್ತಾರೆ. ವಿಶೇಷ ತಂಡ ರಚನೆ ಮಾಡಿ ಸಮಗ್ರ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ. ಈ ಒಂದು ತಮ್ಮ 7 ಜನ ಅಧಿಕಾರಿಗಳ ತಂಡದಲ್ಲಿ ಈ ಒಂದು ಸಮಗ್ರ ತನಿಖೆ ನಡೆಯುತ್ತೆ. ಅದರಲ್ಲಿ ಹೊರಬಿದ್ದಂಥ ಅಂಶ ಏನಂದರೆ ಸುಮಾರು 382 ಪ್ರಕರಣಗಳು ಏನಿದೆ ಆ ಒಂದು ಫೈಲ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ACಗಳು ದತ್ತಾಂಶವನ್ನಾಗಲಿ ಆನ್ಲೈನ್ನಲ್ಲಿ ಇವರು ಸಬ್ಮಿಷನ್ ಮಾಡಿಲ್ಲ, ಅಪ್ಲೋಡ್ ಮಾಡೋದ್ರಲ್ಲಿ ವ್ಯತ್ಯಾಸ ಮಾಡಿದ್ದಾರೆ. ಜಡ್ಜ್ಮೆಂಟ್ ಆದ ನಂತರ ಆ ಕಾಪಿಗಳಿಗೆ ಸಹಿಯನ್ನು ಮಾಡಿದ ನಂತರ ಅಪ್ಲೋಡ್ ಮಾಡಿರುವಂಥದ್ದು. ಯಾಕಂತಂದರೆ ಅಪ್ಲೋಡ್ ಮಾಡಿಬಿಟ್ರೆ ಮೇಲಧಿಕಾರಿಗಳಿಗೆ ಈ ಫೈಲ್ಗಳ ಮಾಹಿತಿ ಲಭ್ಯ ಆಗಿಬಿಡ್ತದೆ. ಆದರೆ ತಮ್ಮದೇ ಹಂತದಲ್ಲಿ ಡೀಲನ್ನು ಕುದುರಿಸಿ ಆ ಫೈಲ್ಗಳಿಗೆ ಸಹಿಯನ್ನು ಮಾಡಿ ಮುಚ್ಚಿಟ್ಟು ಇದು ಬಹಳ ದೊಡ್ಡ ಭ್ರಷ್ಟಾಚಾರ ಮಾಡಿರುವಂಥದ್ದು. ಇಂಥ ಪ್ರಕರಣಗಳನ್ನು 382 ಪ್ರಕರಣಗಳನ್ನು ಪತ್ತೆ ಹಚ್ಚಿರುವಂಥ ಈ ತನಿಖಾ ತಂಡ ಆ ಕೋಲಾರ ವಿಭಾಗದ AC ಅವ್ರಿಗೆ ಈಗ ಇನ್ನೂ ಒಂದು ಪ್ರಾಥಮಿಕ ರಿಪೋರ್ಟ್ ನಮಗೆ ಸಿಕ್ಕಿರುವಂಥದ್ದು. ಇದರ ನಂತರ ಮತ್ತೊಂದು ವಿಸ್ತಾರವಾದಂಥ ತನಿಖೆ ನಡೆಸಲಿಕ್ಕೆ ಅವಕಾಶವನ್ನು ಕೋರಿರುವಂಥದ್ದು. ಈ ಪ್ರಕರಣ ಬರೀ ಕೋಲಾರ AC ವಿಭಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ರಾಜ್ಯದ ಹಲವು AC ಕಚೇರಿಗಳಲ್ಲಿ ಬೆಂಗಳೂರು ಉತ್ತರ, ದಕ್ಷಿಣ ಆಗಿರ್ಬೋದು, ಕೇಂದ್ರ ಆಗಿರ್ಬೋದು, ಎಲ್ಲ ಏನಿದೆ ಆ ಒಂದು AC ಕಚೇರಿಗಳಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿರುವಂಥ ಆರೋಪಗಳು ಕೇಳಿ ಬಂದಿರೋ ಹಿನ್ನೆಲೆಯಲ್ಲಿ ಈಗ ತನಿಖೆ ಆರಂಭ ಆಗಿರುವಂಥದ್ದು. ಯಾವಾಗ ಈಗ ಭೂಗಳ್ಳರಿಗೆ ಸರ್ಕಾರದ ಜಮೀನುಗಳನ್ನ ಕೊಟ್ಟು ಬಿಡುವಂಥದ್ದು, ಇಂಥ ಡೀಲ್ಗಳನ್ನು ಮಾಡಿರ್ತಾರೆ ACಗಳು, ಅವರ ವಿರುದ್ಧ ಈಗ ತನಿಖೆಯನ್ನು ಆರಂಭಿಸಿರುವಂಥದ್ದು. ಈ ತನಿಖೆಯಿಂದಾಗಿ ಹಲವು ACಗಳು, ಕೋಲಾರ AC ಸೇರಿದಂತೆ ಹಲವು ಅಸಿಸ್ಟೆಂಟ್ ಕಮಿಷನರ್ಗಳು ಜೈಲು ಸೇರುವಂತಹ ಭೀತಿ ಈಗ ಆರಂಭವಾಗಿದೆ. ಪ್ರಸನ್ನ, ಈಗ ಈ ಪ್ರಕರಣದಲ್ಲಿ ರಾಜಕೀಯ ನಾಯಕರ ಕೈವಾಡ ಏನಾದರೂ ಇದೆಯಾ? ಅವರ ಕೈವಾಡದಿಂದಲೇ ಅಥವಾ ಅವರ ಒತ್ತಾಯ ಪೂರ್ವಕವಾಗಿ ಹಿಂಗೆ ಮಾಡಿದಾರ ಅಂತ ಅನ್ಸುತ್ತಾ? ಭಾಳಷ್ಟು ಪ್ರಕರಣಗಳಲ್ಲಿ ನಮಗೆ ಗೊತ್ತಿರುವಂಥ ವಿಚಾರವೇ. ಸಹಜವಾಗಿ ಅಧಿಕಾರಿಗಳು ಏನಾಗ್ತಾರೆ, ಈ ಭೂಗಳ್ಳರೇನಿದ್ದಾರೆ ಇವರು ರಾಜಕೀಯ ಮುಖಂಡರುಗಳ ಜೊತೆ ಶಾಮೀಲಾಗಿ ಒತ್ತಡವನ್ನು ಹೇರಿರುವಂಥದ್ದು ಸಹಜವಾಗಿ ಇದ್ದೇ ಇರ್ತದೆ. ಅದಕ್ಕೆ ಪೂರಕವಾದ ಅಂಶಗಳಾಗಲಿ ಅವೆಲ್ಲವೂ ಇಲ್ಲಿ ತನಿಖೆಯಲ್ಲಿ ಬಂದಿಲ್ಲ. ಆದರೆ ಯಾವುದೇ ಒತ್ತಡ ಆಗಿರ್ಬೋದು, ಆದರೆ ಅಧಿಕಾರಿಗಳು ಮಾತ್ರ ಕಾನೂನಿನ ಕ್ರಮಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆಯ ನಿಯಮಾವಳಿಗಳೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕಾಗುತ್ತೆ ಹೊರತು ಸರ್ಕಾರಿ ಜಮೀನುಗಳನ್ನು ರಕ್ಷಿಸಬೇಕಾದಂಥ ಒಂದು ಜವಾಬ್ದಾರಿ ಈ ACಗಳ ಮೇಲೆ ಇರ್ತದೆ. ಆದರೆ ಸರ್ಕಾರಿ ಜಮೀನುಗಳನ್ನೇ ಕಂಡವರು ಒತ್ತುವರಿ ಮಾಡಿಕೊಂಡ್ರೆ ಅಂಥ ಅವರು ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಇವರ ಮುಂದೆ ಅರ್ಜಿಗಳನ್ನು ಹಾಕಿದ ಸಂದರ್ಭದಲ್ಲಿ ಫೇಕ್ ಡಾಕ್ಯುಮೆಂಟ್ಗಳಿದೆ ಅಂತ ತಿರಸ್ಕರಿಸೋರ ಬದಲು ಅದನ್ನು ಪುರಸ್ಕರಿಸಿ ಅವರ ಪರ ಆದೇಶಗಳನ್ನು ಕೊಟ್ಟಾಗ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಡೀಲ್ಗಳು ಕುದುರಿಸುವಂಥದ್ದು. ಅಂದರೆ ಭೂಗಳ್ಳರ ಪಾಲಾಗ್ಬಿಡುತ್ತೆ ಸರ್ಕಾರಿ ಜಮೀನು. ಆ ಭೂಗಳ್ಳರ ಪಾಲಾಗುವುದಕ್ಕೆ ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗುವಂಥದ್ದು ಇದೆಯಲ್ಲ, ಇದು ಈ ಪ್ರಕರಣದಲ್ಲಿ ಅತಿ ದೊಡ್ಡ ಒಂದು ಸ್ಫೋಟಕ ವಿಚಾರ. ಹಾಗಾಗಿ ಈ ಒಂದು ಪ್ರಕರಣ ಏನಿದೆ ಬಹಳ ಗಂಭೀರ ಸ್ವರೂಪವನ್ನು ಪಡೆದಿರುವಂಥದ್ದು. 382 ಫೈಲ್ಗಳೇನಿದೆ ಆ ಎಲ್ಲ ಫೈಲ್ಗಳ ಒಂದು ಆಂತರಿಕವಾದಂಥ ಒಂದು ತನಿಖೆ ಆರಂಭ ಆಗಿರುವಂಥದ್ದು. ಇದರಿಂದ ಬಹಳಷ್ಟು ACಗಳು ಜೈಲಿಗೆ ಹೋಗುವಂಥದ್ದು. ಇದು ಒಂದು ಕೋಲಾರ DC ಅಥವಾ ಕೋಲಾರ DC ಕಚೇರಿಗೆ ಸೇರಿರುವಂಥ ACಗಳಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ಇದು ರಾಜ್ಯದ ಬೇರೆ ಬೇರೆ AC ಕಚೇರಿಗಳಲ್ಲಿ ಈ ಥರ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ರಾಜೇಂದ್ರ ಕಟಾರಿಯಾ ಅವರಿಗೆ ಅಂದರೆ ಕಂದಾಯ ಇಲಾಖೆಯ ಪ್ರಧಾನ ಕಚೇರಿ ಏನಿದೆ ಆ ಕಚೇರಿಯ ಅವರು ಮುಖ್ಯಸ್ಥರಿಗೆ ಈ ಒಂದು ದೂರನ್ನು ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರಾಜೇಂದ್ರ ಕಟಾರಿಯವರು ದಕ್ಷ ಪ್ರಾಮಾಣಿಕರು, ಅವರು ನೇರವಾಗಿ ಎಲ್ಲ ಒಂದು ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಈಗ ಕೋಲಾರ AC ಕಚೇರಿ ನಡೆಯುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಬಯಲಾಗಿರುವಂಥದ್ದು. ಇತರ ACಗಳು ಕೂಡ ಜೈಲಿಗೆ ಸೇರುವಂತಹ ಒಂದು ಆತಂಕ ಈಗ ಎದುರಾಗಿರುವಂಥದ್ದು. ಎಸ್, ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ನೋಡಿ ಯಾವ ರೀತಿಯಾಗಿ ಈ ಅಧಿಕಾರಿಗಳು ಕಳ್ಳಾಟವನ್ನು ಆಡ್ತಿದ್ರು ಅಂತೇಳಿ ಇದೆಲ್ಲವೂ ಕೂಡ ಈಗ ತನಿಖೆಯಿಂದ ಹೊರಬಂದಿದೆ. ಸದ್ಯದಲ್ಲೇ ಅವರನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಇದರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಇದೆಲ್ಲವೂ ಕೂಡ ತನಿಖೆಯಿಂದ ಆಚೆ ಬರಬೇಕಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.